Welcome to Asha Simple Recipe. Please subscribe our channel and click the bell icon. ಅಕ್ಕಿ ಹಿಟ್ಟಿನ ತಾಲಿಪಟ್ಟಿ ಮಾಡುವ ವಿಧಾನ. ಒಂದೆರಡು ಸಣ್ಣಗೆ ಉಳ್ಳಾಗಡ್ಡಿ, ಸ್ವಲ್ಪ ಕೊತ್ತಂಬರಿ, ಕರಿಬೇವು ತೊಳೆದಿಟ್ಟುಕೊಳ್ಳಬೇಕು. ಆಮೇಲೆ ಗಜ್ಜರಿ ಸೌತೆಕಾಯಿಯನ್ನು ತೊಳೆದು ಚೆನ್ನಾಗಿ ಸಣ್ಣಗೆ ಹೆಚ್ಚಿಕೊಳ್ಳಬೇಕು. ತುರುಮನೆಯಲ್ಲಿ ತುರಿಯಬೇಕು. ಗಜ್ಜರಿ ಸೌತೆಕಾಯಿ ಇವುಗಳನ್ನು ತುರಿಯಬೇಕು. ಮೊದಲಿಗೆ ಮಾಡಿಕೊಂಡು ಇಟ್ಟಿರುವ ಹಸಿ ಖಾರವನ್ನು ಹಾಕಬೇಕು. ಹಸಿ ಖಾರವನ್ನು ಮಾಡಿಕೊಂಡಿಟ್ಟಿರಬೇಕು. ಹಸಿಕಾಯಿ ಸ್ವಲ್ಪ ಜೀರಿಗೆ ಕೊತ್ತಂಬರಿ ಹಾಕಿ ರುಬ್ಬಿಟ್ಟುಕೊಳ್ಳಬೇಕು. ಇವುಗಳನ್ನು ಚೆನ್ನಾಗಿ ತುರಿದುಕೊಳ್ಳಬೇಕು. ಗಜ್ಜರಿ ಸೌತೆಕಾಯಿಗಳನ್ನು ತುರಿದ ಮೇಲೆ ಇದಕ್ಕೆ ಕೊಯ್ದಿಟ್ಟ ಉಳ್ಳಾಗಡ್ಡಿ, ಸ್ವಲ್ಪ ಕೊತ್ತಂಬರಿ, ಕರಿಬೇವು ಎಲ್ಲವೂ ಹಾಕಬೇಕು. ಹಸಿ ಖಾರ ಇವುಗಳನ್ನು ಹಾಕಿ ಆಮೇಲೆ ಅರಿಶಿಣದ ಪುಡಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಳಬೇಕು. ಅರ್ಧ ಬಟ್ಲು ಕಡಲೆ ಹಿಟ್ಟು ಹಾಕಿ ಆಮೇಲೆ ಒಂದು ಬಟ್ಲು ಅಕ್ಕಿ ಹಿಟ್ಟನ್ನು ಹಾಕಿಕೊಳ್ಳಬೇಕು. ಹಾಕಿ ಅದರ ತೇವಾಂಶ ಇರುವವರೆಗೂ ಅದನ್ನು ನಾದಿಕೊಳ್ಳಬೇಕು. ಆಮೇಲೆ ಸ್ವಲ್ಪ ನೀರನ್ನು ಹಾಕಿ ನಾದಿಕೊಳ್ಳಬೇಕು. ಸ್ವಲ್ಪನೇ ನೀರು ಹಾಕಿಕೊಂಡು ನಾದಿ ತಾಲಿಪಟ್ಟಿ ಬಡಿಯುವ ಹದಕ್ಕೆ ನಾದಿಕೊಳ್ಳಬೇಕು. ಒಂದು ಬಟ್ಟೆಯಲ್ಲಿ ಸ್ವಲ್ಪ ನೀರು ಚುಮುಕಿಸಿ ಸ್ವಲ್ಪ ತೆಳ್ಳಗೆ ತಟ್ಟಿಕೊಳ್ಳಬೇಕು. ಬಟ್ಟೆಯಲ್ಲಿ ಹಾಕಿದರೆ ಎತ್ತುವಾಗ ಹರಿಯುವುದಿಲ್ಲ. ಆಮೇಲೆ ಈ ಕಡೆ ಹಂಚು ಕಾಯಲು ಇಡಬೇಕು. ಹಂಚು ಕಾದ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದರ ಮೇಲೆ ಬಟ್ಟೆ ಸಮೇತ ತಾಲಿಪಟ್ಟಿಯನ್ನು ಹಾಕಿ ಹಾಗೆಯೇ ಬಟ್ಟೆಯನ್ನು ತೆಗೆಯಬೇಕು. ಬಟ್ಟೆ ನೀರು ಹಚ್ಚಿರೋದ್ರಿಂದ ಅದೇನು ಬಟ್ಟೆ ಸುಡುವುದಿಲ್ಲ. ಚೆನ್ನಾಗಿ ತೊಳೆದಿರುತ್ತೆ. ಮತ್ತೆ ಮೇಲೆ ಎಣ್ಣೆ ಹಾಕಿಕೊಳ್ಳಬೇಕು. ಎಣ್ಣೆ ಹಾಕಿಕೊಂಡು ಎರಡೂ ಸೈಡು ಚೆನ್ನಾಗಿ ಬೇಯಿಸಿಕೊಳ್ಳಬೇಕು. ಬೇಯಿಸಿಕೊಂಡು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನಾದಿ ಅದನ್ನು ಮತ್ತೆ ನಮ್ಮ ಹದ ತಕ್ಕಂತೆ ತಾಲಿಪಟ್ಟಿ ಮಾಡಿಕೊಳ್ಳಬೇಕು. ಇದರ ಜೊತೆ ಕಾಯಿ ಚಟ್ನಿ ಆದರೂ ಮಾಡಬಹುದು, ಅಥವಾ ಶೇಂಗಾ ಚಟ್ನಿ, ಮೊಸರು ಅಥವಾ ಸಾಸ್ ಜೊತೆಯೂ ತಿನ್ನಬಹುದು. ರುಚಿಯಾದ ತಾಲಿಪಟ್ಟಿ ರೆಡಿಯಾಗಿರುತ್ತದೆ. ಇದು ಬೆಳಗಿನ ತಿಂಡಿಗೆ ಬಹಳ ಚೆನ್ನಾಗಿ ಆಗುತ್ತದೆ. 2 ಅಥವಾ 3 ತಿಂದರೆ ಹೊಟ್ಟೆಗೆ ಹಸಿಯುವುದಿಲ್ಲ. ಎಷ್ಟೊತ್ತನಾದರೂ ಇದು ರುಚಿಯಾಗಿರುತ್ತದೆ. ಇದರಲ್ಲಿ ಎಲ್ಲ ಥರ ವೆಜಿಟೇಬಲ್ಸ್ ಹಾಕಿರುತ್ತೇವಲ್ಲ, ಗಜ್ಜರಿ ಮತ್ತು ಸೌತೆಕಾಯಿ, ಅದರಿಂದ ಸಣ್ಣ ಮಕ್ಕಳಿಗೂ ಚಲೋ ಆಗುತ್ತದೆ.